ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳಾಗಿರುವಂಥ ಅಥರ್ವ ಸಿದ್ಧ ಪುರುಷರಾಗಿರುವ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ, ಈಗ ನಾವು ಸಾಕಷ್ಟು ಜನ ನೋಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಒಂದು ವಾಟರ್ ಬಾಟಲ್ನ ಇಟ್ಕೊಂಡಿರ್ತಾರೆ, ಎಲ್ಲಿ ಹೋದರೂ ಅದನ್ನೇ ಕ್ಯಾರಿ ಮಾಡುವಂಥದ್ದು, ಅದರಲ್ಲೇ ನೀರು ಕುಡಿಯುವಂಥದ್ದು. ಫಾರ್ ಎಕ್ಸಾಂಪಲ್ ಸಿಂಗರ್ಸ್ ಆಗಿರಬಹುದು ಅಥವಾ ಈ ರೀತಿ ಅನೌನ್ಸ್ಮೆಂಟ್ಸ್ ಕೊಡುವಂಥವ್ರು ಕ್ಯಾರಿ ಮಾಡ್ತಿರ್ತಾರೆ. ಆ ವಾಟರ್ನೇನಾದರೂ ಮೆಡಿಟೇಷನ್ ಮಾಡಿ ಇಟ್ಕೊಂಡಿರ್ತಾರ ಅಥವಾ ಯಾಕೆ ಅವರು ಬೇರೆ ಬಾಟಲ್ನ ಯೂಸ್ ಮಾಡೋದಿಲ್ಲ? ಏನು ಪವರ್ಫುಲ್ ಆಗಿರುತ್ತೆ? ಅದು ಭಾಳ ದಿನಗಳಿಂದ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಯಾಕೆ ಆ ರೀತಿ ಅಂತ. ಸೊ ಎಲ್ಲಿ ಹೋದರೂ ಕ್ಯಾರಿ ಮಾಡ್ತಾರೆ, ಅವ್ರ ಜೊತೆಯಲ್ಲೇ ಹೋಗ್ತಾ ಇರುತ್ತೆ. ಹೇಗೆ ನಾವು ಮೊಬೈಲ್ ಇಟ್ಕೊಂಡಿರ್ತೀವಿ ಅದೇ ಥರ ಅಂತ ಹೇಳ್ಬೋದು. ನಾವು ಏನಾದರೂ ಆ ಥರ ಫಾಲೋ ಮಾಡೋದ್ರಿಂದ ನಮಗೂ ಏನಾದರೂ ಅದರಿಂದನೂ ಲಕ್ಕೇನಾದರೂ ಬರುತ್ತಾ ಅಥವಾ ಹೇಗೆ ಗುರುಗಳೇ, ಯಾಕೆ ಆ ಥರ ಮಾಡ್ತಾರೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳಿಗೆ, ನೀವು SP ಬಾಲಸುಬ್ರಹ್ಮಣ್ಯಂ ಅವರು ವೇದಿಕೆ ಮೇಲೆ ಹತ್ತಿದಾಗ ನೀವು ನೋಡಿ, ಆಮೇಲೆ ಇನ್ನು ಕೆಲವರು ಬಹುಶಃ ಹೆಸರು ಜ್ಞಾಪಕ ಬರಲಿಲ್ಲ, ಬಹಳ ಜನ ವೇದಿಕೆಯನ್ನು ಹತ್ತಿದ ಕೂಡಲೇ ಈ ಸಂಗೀತ ಕಚೇರಿ ನಡೆಸ್ತಕ್ಕಂಥವ್ರು ಯಾರೇ ಆಗಿದ್ದರೂ ಕೂಡ ಅವರ ಸ್ವರಗಳಲ್ಲಿ ವ್ಯತ್ಯಾಸ ಬರಬಹುದು. ಅದಕ್ಕೆ ಹೆಚ್ಚಿನದ್ದು ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ. ಅವರು ಏನು ಕಂಟಿನ್ಯೂ ಮಾಡಿರ್ತಾರೋ ಅವರೆಲ್ಲರೂ ಕೂಡ ಹಾಗೇನೆ ಆ ಪದ್ಧತಿಯನ್ನು ಬಳಸ್ಕೊಂಡೇ ಬಂದಿರ್ತಾರೆ. ಹೇಗೆ ಅಂತಂದರೆ ಎಲ್ಲೂ ಕೂಡ ನೀವು ಕೊಡ್ತಕ್ಕಂಥ ಆಹಾರ ಕೂಡ ತೆಗೆದುಕೊಳ್ಳೋದಿಲ್ಲ. ವ್ಯತ್ಯಾಸ ಆದರೆ ಮತ್ತೆ ಹೋಯ್ತು, ಯಾಕಂದರೆ ಅವ್ರು ಇರ್ತಕ್ಕಂಥದ್ದೇ ಅವರ ಜೀವನ ಇರೋದೇ ಆ ಒಂದು ಕಂಠ. ಹೌದು, ಆ ಕಂಠ ಸ್ವಲ್ಪ ಏರುಪೇರು ಆಯಿತು ಅಂತಂದರೆ ಬಹುಶಃ ಆಗ್ಬೋದು, ಅದು ಯಾವುದೋ ಒಂದು ಫುಡ್ ಅಲರ್ಜಿ ಆಗ್ಬೋದು, ವಾಟರ್ ಇನ್ಫೆಕ್ಷನ್ ಆಗ್ಬೋದು, ಯಾವುದೋ ಒಂದು ಆಗ್ಬೋದು. ಅದಕ್ಕಾಗಿ ಬೇರೆ ಯಾವುದು ಕೂಡ ಕೆಲವರು ಮನೆಯಿಂದಲೇ ಕೆಲವೆಲ್ಲ ಮೊದಲಿಂದ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಕೆಲವರು ಬಿಸಿನೀರು ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು, ಈಗ ನಂದು ಕೂಡ ಅಷ್ಟೇ, ಬೇರೆ ವಾಟರ್ ತೊಗೊಳಕ್ಕಾಗಲ್ಲ, ನನಗೆ ಗೊತ್ತಿದ್ದು. ನನ್ನ ಯಾವಾಗಲೂ ಕೂಡ ನನ್ನ ಜೊತೆಗೆ ನನ್ನ ಫ್ರೆಂಡು, ನನ್ನ ಮಿತ್ರ ಅಂತ ಹೇಳ್ತಕ್ಕಂಥದ್ದು. ಇದಕ್ಕೆ ನಾನು ವಾಟ್ರು ಮನೆಯಲ್ಲಿ ಒಂದು ಸಮಯ ಇದೆ, ಆ ಸಂದರ್ಭದಲ್ಲಿ ನಾನು ಬಳಸ್ಕೊಳ್ತೀನಿ. ಆದರೆ ನನಗೆ ಹೇಗೆ ಅಂತಂದರೆ, ಒಂದು ದಿನ ನಾನು ಚಾರ್ಜ್ ಮಾಡಿದ್ರೆ 7 days ನನಗೆ ವರ್ಕ್ ಆಗುತ್ತೆ. ಮತ್ತು ಯಾರಿಗೂ ಹುಡುಗರು ಕೊಡ್ತೀನಿ, ನಂತರ ಶಿಷ್ಯರು ಮಾಡಿಕೊಡ್ತಾರೆ. ಅದಕ್ಕೆ ಇದಕ್ಕೊಂದು ಹೀಲಿಂಗ್ ಅಂತ ಮಾಡ್ತಕ್ಕಂಥದ್ದಿದೆ. ಆ ಹೀಲ್ ಮಾಡುವಾಗ ಆ ನೀರನ್ನು ಇದಕ್ಕೆ ಹಾಕುವಾಗ ಅದು ಕೂಡ ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು ಕೂಡ ಹೇಗೆ ಮಡಿಕೆಯಿಂದ, ಆ ಮಡಿಕೆಯಿಂದ ತನಗೆ ಆ ಟ್ಯಾಪಿಂದ ಬಿಟ್ಕೊಳ್ಬೇಕಂದ್ರೆ ನೀಟಾಗಿ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಕರ್ಣ ನನಗಿಂತೂ ಇನ್ನೂ ಚೆನ್ನಾಗಿ ಅವನು ಈ ಪದ್ಧತಿನ ಹೀಲ್ ಮಾಡ್ತಾನೆ. ಅವನು ಗೊತ್ತಿದೆ. ಆ ಹೀಲ್ ಮಾಡಿ ಇಟ್ಕೊಂಡಾಗ ರೋಗ ರುಜಿನಗಳಿಂದ ನಮ್ಮನ್ನು ಬಾಧಿಸಿದಿರಲಿ. ಬಹುಶಃ ಯಾರಾದರೂ ಕೂಡ ತೊಂದರೆಯಲ್ಲಿದ್ದಾಗ ಈ ನೀರು ಅವರಿಗೆ ಸಾರ್ಥಕವಾಗಲಿ, ಸಹಾಯವಾಗಲಿ ಅಂದರೆ, ಈ ನೀರು ಅಂದ್ಕೊಂಡು ಇದರಲ್ಲಿರೋದೆ ಅಂತಲ್ಲ, ಈ ಭೂಮಂಡಲದ ನೀರು ಅಂದರೆ ವರುಣದೇವನ ಕೃಪೆ ಇದಕ್ಕಾಗಲಿ, ಶುದ್ಧೀಕರಣವಾಗ್ತಕ್ಕಂಥದ್ದು. ಯಾವಾಗ ನಾವು ಈ ಮಂತ್ರ ಅನ್ನೋದು ಕೇಳಿಸ್ಕೊಳ್ತಾ ಇದ್ದರೆ ಅದರ ಫಲಾಪೇಕ್ಷೆ ನಮಗೆ ಕಾಣ್ತಾ ಇರೋದಿಲ್ಲ. ಈಗ ನೀವು ಮನೆಯಲ್ಲಿ ಹಾಕ್ವಾಗಾರ್ಡ್ ಹಾಕ್ಕೊಂಡಿದ್ದೀರಿ, ಯಾವುದೋ ಒಂದು ಒಟ್ಟಾರೆ ವಾಟರ್ ಪ್ಯೂರಿಫೈರ್ ಇದೆಯಲ್ಲ, ಅದನ್ನು ನೀವು ಇಟ್ಕೊಂಡಿರ್ತೀರಿ, ಕುಡಿದು ಬಿಡ್ತೀರಿ. ಇದು ನನಗೆ ಪ್ಯೂರಿಫೈ. ಆ ಒಂದು ಮಂತ್ರಶಕ್ತಿ ಹೀಲಿಂಗನ್ನು ಮಾಡಿದಾಗ ಆ ರೀತಿಯಾಗಿರ್ತಕ್ಕಂಥದ್ದು ಏನೋಗಿ ನಾವು ಅಂದ್ಕೊಂಡಿರ್ತೀವಿ. ವಾಟರ್ ಅಲರ್ಜಿ ಆಗ್ತಕ್ಕಂತಹದ್ದು, ನೆಗಡಿ, ಕೆಮ್ಮು, ದಮ್ ಇವೆಲ್ಲ ಬರ್ತಕ್ಕಂಥ ಅವಾಯ್ಡ್ ಆಗ್ತಿರ್ತವೆ. ಬಹುಶಃ ನೀವು ನೋಡಿರ್ಬೋದು, ಈ ವಾಟರ್ನಾಗಲಿ ಆ ಹೀಲಿಂಗ್ ಮಾಡಲಿಕ್ಕಾಗಲಿ ಸಮಯಾವಕಾಶ ನನಗೆ ಸಿಗಲಿಲ್ಲ. ಎಲ್ಲಿ? ಕಾಶಿನಲ್ಲಿ ನನಗೆ ಎಷ್ಟು ಚಳಿ ಇದ್ದರೂ ಎಂತ ಆಗೋದಿಲ್ಲ. ಬಟ್ ನಾನು ಯಾವಾಗಲೂ ಕೂಡ ಡೆಲ್ಲಿಗೆ ಹೋದರೂ ಕೂಡ ತುಂಬ ಚಳಿ ಇದ್ದರೂ ಕೂಡ ನಾನು ಹೀಗೆ ಓಡಾಡ್ತಿರ್ತೀನಿ. ಕೆಲವರೆಲ್ಲ ಕೂಡ ಡಬಲ್ ಸ್ವೆಟ್ರ್ ಹಾಕ್ಕೊಂಡಿರ್ತಾರೆ, ಅದರಲ್ಲಿ ಇನ್ನೊಂದು ಮಫ್ಲರ್ ಹಾಕ್ಕೊಂಡಿರ್ತಾರೆ. ಈ ಥರ ಎಲ್ಲ ಸುತ್ತಕೊಂಡಿರ್ತಾರೆ. ನಾನು ಮಾತ್ರ ಹೇಗೆ ಇರ್ತೇನೆ, ಶಾಲೂನೆಲ್ಲ ನಾನು ಗಮನಿಸ್ತಾ ನೋಡ್ತಿರ್ತೀನಿ, ಹೇಗೆ ಇವ್ರು ಓಡಾಡ್ತಾರೆ ಅಂತ. ನನಗೆ ಹಗಲು ರಾತ್ರಿ ಒಂದೇ ಥರ ಇರುತ್ತೆ ನನಗೆ. ಹಾಗಿದ್ದಾಗ ನನಗೆ ವಾಟ್ರ್ ಒಂದೇ, ಎಲ್ಲಾದರೂ ಸ್ವಲ್ಪ ಇನ್ಫೆಕ್ಷನ್ ಅಂತ ಆದರೆ ಬಹುಶಃ ಇದಿಲ್ಲ. ಆಮೇಲೆ ಹೀಲ್ ಮಾಡಲಿಕ್ಕೆ ಟೈಮು ಸಿಗಲಿಲ್ಲ. ಹಾಗಾಗಿದ್ದು ನನಗೆ ಕಾಶಿ ಪ್ರವಾಸದಲ್ಲಿ ಮಾತ್ರ ಹಾಗಾಗಿದ್ದು. ಅದು ಬರಬೇಕಾದ್ರೆ 2 ಕಡೆ ನೀರಿಗೆ ಅದನ್ನು ಮಾಡಲಿಕ್ಕೂ ಆಗಲಿಲ್ಲ, ಇದ್ರ ಜೊತೆಗೆ ಒಯ್ಯಲಿಕ್ಕೂ ಆಗಲಿಲ್ಲ. ಇದು ನನಗೆ ತೊಂದರೆ ಕೊಟ್ಟಿದ್ದು. ಹಾಗೆ ನಮಗೆ ಸಂಬಂಧಪಡ್ತಕ್ಕಂಥ ಥಿಂಗ್ಸ್ ಯಾವುದ್ರ ಮೇಲೆ ಅಭಿಮಾನ ಇಟ್ಟಿರ್ತೀವೋ, ನನಗೆ ಈ ಪವಿತ್ರ ಮಾಲೆಯೂ ಅಷ್ಟೇ. ಈ ಪವಿತ್ರ ಮಾಲೆ ನಾನು ತಿರುಪತಿಯಲ್ಲಿ ಹುಡುಗರಿಗೆ ಪಾಠ ಮಾಡ್ತಕ್ಕಂಥದ್ದು. ನನಗೆ ಸಂಬಂಧಪಟ್ಟಾಗ ಹುಡುಗರಿಗೆ ಈ ಪವಿತ್ರ ಮಾಲೆ ಅಂತ ನಾವೇನು ಪವಿತ್ರೋತ್ಸವ ಅಂತ ಮಾಡ್ತೀವಿ. ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಮಾಡಿದಾಗ ಆ ಮಾಲೆ ಇತ್ತು ಅಂತಂದರೆ ನನಗೊಂದು ಎನರ್ಜಿ. ಬಟ್ ಇದನ್ನು ಪ್ರತಿನಿತ್ಯ ಜಪ ಮಾಡ್ತಿರ್ತೀನಿ. ನಾನು ಇಂಪಾರ್ಟೆಂಟ್ ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಇದು ಸಿಗಲ್ಲ. ನಾನು ಸ್ವಲ್ಪ ಎಲ್ಲೆಂದ್ರೆ ಇಟ್ಬಿಡ್ತೀನಿ. ಒಂದು ಸಲ ಕಾರಲ್ಲಿ ಇಟ್ಬಿಟ್ಟಿರ್ತೀನಿ, ಕಾರ್ ಎಲ್ಲೋ ಹೋಗಿರುತ್ತೆ, ನಾನು ಇಲ್ಲಿ ಮನೇಲಿ ಇರ್ತೀನಿ. ಇದು ಸಿಕ್ಕಿಲ್ಲ, ನಾನೊಬ್ಬರ ಜೊತೆ ಮೀಟಿಂಗ್ ಅಟೆಂಡ್ ಮಾಡೋದೇ ಇಲ್ಲ. ಸೊ ಅಷ್ಟು ಕನೆಕ್ಟ್ ಆಗಿರ್ತೀರ ತುಂಬ. ಈಗ ನೀವು ಪ್ರತಿ ಪ್ರಶ್ನೆ ಅದಕ್ಕೆ ಕೆಲವೊಂದು ಗುಪ್ತವಾಗಿರ್ತಕ್ಕ ಏನಂತಂದರೆ,
ನೀವು ಕೇಳೋವಂಥ ಪ್ರಶ್ನೆಗಳು ಅಷ್ಟೇ, ನನಗೆ ಗೊತ್ತಿಲ್ಲ, ನಾನು ಸೌಂಡ್ ಬಾಕ್ಸ್ ಇಲ್ಲ ಅಷ್ಟೇ. ಈಗ ನೀವು ಕೇಳೋವಂಥ ಕೃಷ್ಣದ್ದು ಯಾವತ್ತೂ ನೀವು ಮೊನ್ನೆ ಮಾತಾಡಿದ್ದು ಎಲ್ಲೋ ಒಂದು ಕಡೆ ತಿಳ್ಕೊಂಡಿರ್ತೀನಿ, ಓದಿರ್ತೇನೆ, ಇನ್ನು ಕೆಲವೊಂದು ಮಾತ್ರ ಹೇಳ್ತೀನಿ. ಬಹುಶಃ ಅವನಲ್ಲಿ ರಾಚುತ್ತಾನೆ, ನಾನು ಹೊರಗೆ ಹಾಕ್ತೇನೆ, ಅವನು ರಪ್ಪ ಅಂತ ರಾಚ್ತಾನೆ, ನಾನು ಹೊರಗೆ ಹಾಕ್ತೇನೆ. ಇದು ಅಷ್ಟೇ ಇರ್ತಕ್ಕಂಥದ್ದು ಇರುತ್ತೆ. ಅದಕ್ಕಾಗಿ ಹೀಲಿಂಗ್ ಸಿಸ್ಟಮ್ ಇದೆಯಲ್ಲ ಬಹಳ ಅದ್ಭುತ. ಯಾಕೆ ನಾನು ದಿನಕ್ಕೆ ಇಷ್ಟೊಂದು ಜಪ ಮಾಡ್ತೀನಿ. ಈ ಜಪ ಮಾಡಿ ನಾನು ದಿನಕ್ಕೆ 11,000 ಜಪ ಮಾಡಬೇಕು. ಒಂದು ದಿನದಲ್ಲಿ ಏನಾದರೂ 9,000 ಮಾಡಿ ಇನ್ನು ಉಳಿದಾಗೆ 2,000 ಮಾಡಿಲ್ಲ ಅಂದರೆ ಮತ್ತೆ ನಾಳೆಗೆ 2,000 ಆ್ಯಡ್ ಆಗುತ್ತೆ. ಭಯ ಪಡ್ತೀನಿ ನಾನು, ಓ ಗಾಡ್ ಜಾಸ್ತಿ ಆಯ್ತಲ್ಲ, ಅದು ಟೈಮ್ ಸಿಕ್ಕಿಲ್ಲ ಅಂದರೆ ಎಂತ ಮಾಡೋದು. ಹೀಗೆ ನಾನೊಂದು ಭಯವನ್ನು ಇಟ್ಕೊಂಡು ಮಾಡ್ತಿದ್ದೆ. ಅಂದರೆ ಲೋಕೋ ಭಿನ್ನ ರುಚಿ, ಜನ ಲೋಕದಲ್ಲಿ ನಾನಾ ರೀತಿಯಾಗಿರ್ತಕ್ಕ ಜನ ಇದ್ದಾರೆ. ಹಾಗೆ ನಾನೇನಂತಂದರೆ ಲೋಕಕ್ಕೆ ಮಂಗಳವಾಗಲಿ ಅನ್ನೋ ಮನಸ್ಸನ್ನು ಇಟ್ಕೊಂಡು ನಾನು ಮಾಡ್ತಾ ಇರ್ತೀನಿ, ನನಗೋಸ್ಕರವಲ್ಲ ಇದು. ಅಂದರೆ ನಾನು ಯಾವಾಗಲೂ ರಾಷ್ಟ್ರಾಶೀರ್ವಾದ ಬಗ್ಗೆ ತುಂಬ ಜನ ಕೇಳ್ತಿರ್ತೀನಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮೈಷಃ. ಇದು ಏನು ಅಂತಂದರೆ ರಾಷ್ಟ್ರದ ಏಳ್ಗೆಯನ್ನು, ರಾಷ್ಟ್ರದ ಅಭಿವೃದ್ಧಿಯನ್ನು. ನಾನೊಬ್ಬ ಸೈನಿಕ ಆಗಲಿಲ್ಲ, ಬೇಜಾರಿದೆ. ನಾನೊಬ್ಬ ರೈತ ಆಗಲಿಲ್ಲ, ಬೇಜಾರಿದೆ. ನನಗಿವೆಲ್ಲ ಮಾಡೋಕ್ಕಾಗ್ತಿಲ್ಲ. ಅರೆ, ಅವರಿಬ್ಬರೂ ಕೂಡ ಈ ದೇಶದ 2 ಕಣ್ಣುಗಳು, ಅವ್ರಿಗೆ ರಕ್ಷಣೆ ಕೊಡು. ಯಾರು ಪ್ರಾಮಾಣಿಕವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೋ ಅವನ್ನೆಲ್ಲ ರಕ್ಷಣೆ ಮಾಡು ಅನ್ನೋ ಮಂತ್ರದ ವಿಶೇಷ ಇದರಲ್ಲಿ ಅಡಕವಾಗಿರುತ್ತೆ. ನಂತರ ಯಾರು ಬರ್ತಾರೋ ಆ ಬಂಧುಗಳಿಗೆ ಆ ಕಷ್ಟ ನೀಗಿಸ್ಬೇಕಷ್ಟೇ, ಅವ್ರ ದುಃಖ ನೀಗಿಸ್ಬೇಕಷ್ಟೇ ಅನ್ನೋ ಹೀಲಿಂಗ್ ಇಲ್ಲೂ ಇರುತ್ತೆ, ಆ ನೀರಲ್ಲೂ ಇರುತ್ತೆ. ಆ ನೀರು ಕೊಡ್ತಕ್ಕಂಥ ಪ್ರಾಣಜನ್ಯವಾಗಿರ್ತಕ್ಕಂತಹದ್ದು, ಪ್ರಾಣವಾಯು ಇದ್ದ ಹಾಗೆ ಪ್ರಾಣ ಜಲ ಅದು. ಅದಕ್ಕಾಗಿ ನಾನು ಏನು ಕುಡಿದು ಮಾತಾಡ್ತೀನೋ, ನನ್ನ ಜೊತೆ ಇವತ್ತು ಯಾರು ಸಂಪರ್ಕಕ್ಕೆ ಬರ್ತಾರೋ ಅವರೆಲ್ಲರೂ ಕೂಡ ಹೀಲಿಂಗ್ ಅದೇ ಮಾಡ್ತಕ್ಕಂಥದ್ದು. ನಾನು ಮಾತಾಡ್ತಕ್ಕಂತಹ ಶಬ್ದಗಳೇ ಆ ನೀರಾಗಿ ಹೊರಗೆ ಬರತಕ್ಕಂತಹದ್ದು. ಬಹುಶಃ ಈ ಮಂತ್ರ ಪರಿಸರ ಹೊರಗೆ ಬರ್ತಕ್ಕಂಥ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಗೊತ್ತಿರ್ತಕ್ಕಂಥವರು ಆ ನೀರಿಗೆ ಸಂಬಂಧಪಟ್ಟ ಹೀಲಿಂಗ್ ಸಿಸ್ಟಮನ್ನು ಮಾಡ್ಕೊಂಡಿರ್ತಾರೆ. ಖಂಡಿತವಾಗ್ಲೂ. ಸೊ ಆಗ ಅದು ವಾಟರ್ ಆಗಿರೋದಿಲ್ಲ, ಹೋಲಿ ವಾಟರ್ ಆಗಿರುತ್ತೆ ಅನ್ನೋದ್ರ ವಿಚಾರವನ್ನು ಇವತ್ತಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಾವು ಕುಡಿಯುವಂಥ ನೀರಿನಲ್ಲಿ ಕೂಡ ಯಾವ ರೀತಿ ಅದನ್ನು ನಾವು ಹೀಲಿಂಗ್ ಮಾಡ್ಕೊಳ್ಬಹುದು ಅನ್ನೋ ಒಂದು ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಹೊಸ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.